ಸೈಫ್ ಅಲಿ ಖಾನ್ ಕೊಲೆ ಯತ್ನ ಆರೋಪಿ ವಿಜಯ್ ದಾಸ್ ಅರೆಸ್ಟ್. ವಿಜಯ್ ದಾಸ್ ಅಲಿಯಾಸ್ ಮಹಮ್ಮದ್ ಶಹಜಾದ್ ಬಂಧನ ಮಾಡಲಾಗಿದೆ. ಬುಧವಾರ ಮಧ್ಯರಾತ್ರಿ ಸೈಫ್ ಮನೆಯಲ್ಲೇ ಕೊಲೆಗೆ ಯತ್ನಿಸಿದ್ದ ಈ ಆರೋಪಿ ಬಾಂಗ್ಲಾದೇಶದ ಶಹಜಾದ್ ಹೆಸರು ಬದಲಿಸಿಕೊಂಡು ಭಾರತದಲ್ಲಿ ನೆಲೆಸಿದ್ದ. ಆರೋಪಿಯ ಹೆಸರು ಮೊಹಮ್ಮದ್ ಶರೀಫುಲ್ಲಾ ಇಸ್ಲಾಂ ಶಹಜಾದ್. ಮುಂಬೈನ ರಿಕ್ಕಿ ಬಾರ್ ಪಬ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಮೊಹಮ್ಮದ್ ಶಹಜಾದ್ ಪಶ್ಚಿಮ ಬಂಗಾಳದ ಮುಖೇನ ಅಕ್ರಮವಾಗಿ ಭಾರತಕ್ಕೆ ನುಸುಳಿದ್ದ ಈತ ಹೌಸ್ ಕೀಪಿಂಗ್ ಏಜೆನ್ಸಿ ಮುಖೇನ ಕೆಲಸ ಮಾಡ್ತಾ ಇದ್ದ ಈ ಆರೋಪಿಯನ್ನು ತಿಳಿದು ಬಂದಿದೆ. ಆರೋಪಿ ಬಳಿ ಸದ್ಯಕ್ಕೆ ಯಾವುದೇ ಐಡೆಂಟಿಟಿ ಕಾರ್ಡ್ ಪತ್ತೆಯಾಗಿಲ್ಲ. ಕಳ್ಳತನಕ್ಕೆಂದೇ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿದ್ದ ಶಹಜಾದ್. ಮುಂಬೈ ಪೊಲೀಸರಿಂದ ಸೈಫ್ ಅಲಿ ಖಾನ್ ಹಂತಕನ ಕುರಿತು ತನಿಖೆ ಆಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಮುಂಬೈ ಪೊಲೀಸರು ಈ ಒಂದು ವಿಚಾರವನ್ನ ತನಿಖೆಗೆ ಕೈಗೆತ್ತಿಕೊಂಡ್ರು. ಅದಾದ ನಂತರ ಈಗ ಆ ಆರೋಪಿಯನ್ನ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೈಫ್ ಅಲಿ ಖಾನ್ ಕೊಲೆ ಯತ್ನ ಆರೋಪಿ ವಿಜಯ್ ದಾಸ್ ಅರೆಸ್ಟ್ ಆಗಿರುವುದು. ಅಂದ್ರೆ ವಿಜಯ್ ದಾಸ್ ಈತನ ನಿಜವಾದ ಹೆಸರಲ್ಲ. ಈತನ ನಿಜವಾದ ಹೆಸರು ಮೊಹಮ್ಮದ್ ಶಹಜಾದ್. ಈತ ಬಾಂಗ್ಲಾದೇಶ ಮೂಲದವನು. ಬಾಂಗ್ಲಾದೇಶದಿಂದ ಈತ ಇಲ್ಲಿಗೆ ಬಂದು ನೆಲೆಸಿದ್ದಾನೆ. ಬುಧವಾರ ಮಧ್ಯರಾತ್ರಿ ಸೈಫ್ ಮನೆಯಲ್ಲಿ ಕೊಲೆ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ದ ಈ ಆರೋಪಿ ಬಾಂಗ್ಲಾದೇಶದ ಶಹಜಾದ್ ಹೆಸರು ಬದಲಿಸಿಕೊಂಡು ಭಾರತದಲ್ಲಿ ನೆಲೆಸಿದ್ದ ಅನ್ನೋದು ತಿಳಿದು ಬಂದಿದೆ. ಆರೋಪಿಯ ಹೆಸರು ಮೊಹಮ್ಮದ್ ಶರೀಫುಲ್ಲಾ ಇಸ್ಲಾಂ ಶಹಜಾದ್ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಬೈನ ರೆಕ್ಕಿ ಬಾರ್ ಪಬ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಈತ ಪಶ್ಚಿಮ ಬಂಗಾಳದ ಮುಖೇನ ಅಕ್ರಮವಾಗಿ ಭಾರತಕ್ಕೆ ನುಸುಳಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಹೌಸ್ ಕೀಪಿಂಗ್ ಏಜೆನ್ಸಿ ಮುಖೇನ ಕೆಲಸ ಮಾಡಿಕೊಂಡು ಇದ್ದ ಆರೋಪಿ ಬಳಿ ಸದ್ಯಕ್ಕೆ ಯಾವುದೇ ಐಡೆಂಟಿಟಿ ಕಾರ್ಡ್ ಪತ್ತೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕಳ್ಳತನಕ್ಕೆ ಅಂತಾನೆ ಸೈಫ್ ಅಲಿ ಖಾನ್ ಮನೆಗೆ ಈತ ನುಗ್ಗಿದ್ದ ಅಂತ ಹೇಳಿ ಸದ್ಯದ ಪ್ರಾಥಮಿಕ ವರದಿ. ಆದ್ರೆ ಇನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಅದಾದ ನಂತರ ಅಸಲಿ ಸತ್ಯ ಹೊರಬಂದರೂ ಕೂಡ ಅಚ್ಚರಿ ಇಲ್ಲ.